ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದು ಏನೋ ಸ್ವರ್ಗವನ್ನೇ ಧರೆಗಿಳಿಸ್ತೀರಿ ಅಂತೇಳಿ ಚುನಾವಣೆಗೆ ಮುಂಚೆ ಪ್ರಣಾಳಿಕೆಗಳಲ್ಲಿ ನಾವು ರೈತರ ಪರವಾದಂಥ ಸರ್ಕಾರ, ರೈತರಿಗೆ ಎಲ್ಲ ರೀತಿಯಾದಂಥ ಅನುಕೂಲಗಳನ್ನು ಮಾಡಿಕೊಡ್ತೀರಿ ಅಂತ ಹೇಳಿದಂಥ ಸರ್ಕಾರ ಇವತ್ತು ಯೂರಿಯಾವನ್ನು ಸಪ್ಲೈ ಮಾಡೋಕ್ಕಾಗದೆ, ವಿತರಣೆ ಮಾಡೋಕ್ಕಾಗದೆ ರೈತರು ಕಂಗಾಲಾಗಿ ಬೀದಿಗಳಲ್ಲಿ ಧರಣಿ ಮಾಡ್ತಾ ಇದ್ದಾರೆ, ಅಂಗಡಿಗಳಿಗೆ ನುಗ್ಗುತ್ತಾ ಇದ್ದಾರೆ. ಈಗ ಯೂರಿಯಾ ಹಾಕಲಿಲ್ಲ ಅಂದರೆ ಬೆಳೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ನಮ್ಮ ಅಗ್ರಿಕಲ್ಚರ್ ವ್ಯವಸ್ಥೆಗಳು ನಾವು ಹೊಂದಾಣಿಕೆ ಮಾಡ್ಕೊಂಬಿಟ್ಟಿದ್ದೀವಿ. ಈಗ ಕೃಷಿ ಸಚಿವರು ಹೇಳಿದ್ದಾರೆ ಯೂರಿಯಾ ಸ್ಟಾಕ್ ಇಲ್ಲ ಅಂದಮೇಲೆ ಜನ ಯಾಕೆ ಸುಮಾರು 8 ಜಿಲ್ಲೆಗಳಲ್ಲಿ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಅದು ಕ್ಯೂ ಒಂದು ಆಂಜನೇಯನ ಬಾಲದ ಥರ ಇದೆ, ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್. ಯಾಕೆ ಸಿಗ್ತಾ ಇಲ್ಲ? ಕೃಷಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ರೈತರ ಪರವಾಗಿ ಸರ್ಕಾರ ಅಂತ ಹೇಳಿದಂಥ ಸರ್ಕಾರ, ಈ ಸರ್ಕಾರದಲ್ಲೇ ಕಳೆದ 2 ವರ್ಷದಲ್ಲಿ ಹೈಯೆಸ್ಟ್ ಆತ್ಮಹತ್ಯೆಗಳಾಗಿದೆ. ರೈತರ ಆತ್ಮಹತ್ಯೆ ಹೈಯೆಸ್ಟ್. ನಾನು ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ, ಅದಕ್ಕೆ ಸಪ್ರೇಟ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ನಾನು ಹೈಯೆಸ್ಟ್ ರೈತರ ಆತ್ಮಹತ್ಯೆ ಆಗ್ತದೆ. ಇವತ್ತು ಯೂರಿಯಾ ಕೇಂದ್ರ ಸರ್ಕಾರ ಇವರು ಬೇಡಿಕೆ ಇಟ್ಟಿದ್ದು ಎಷ್ಟು? 6,30,000 ಮೆಟ್ರಿಕ್ ಟನ್ ಬೇಡಿಕೆ ಇಟ್ಟಿದ್ದು. ಕೇಂದ್ರ ಸರ್ಕಾರದಿಂದ ಬಂದಿರೋದು 8,73,00,000 ಮೆಟ್ರಿಕ್ ಟನ್. ಇವರು ವಿತರಣೆ ಮಾಡಿರೋದು 7,08,000 ಅಪ್ರಾಕ್ಸಿಮೇಟ್ಲಿ 7 ಲಕ್ಷ. ಇನ್ನು ಉಳಿದಿದ್ದು ಎಲ್ಲೋಯ್ತು? ಕೇಂದ್ರ ಸರ್ಕಾರದಿಂದ ಬಂದಿದೆ, ಉಳಿದಿದ್ದು ಯಾರ ಜೋಬಿಗೆ ಹೋಗಿದೆ? ದಳ್ಳಾಳಿಗಳಿಗೆ ಹತ್ರ ಹೋಗಿದೆಯಾ? ಎಲ್ಲಿ ಹೋಗಿದೆ? ರಾಜ್ಯ ಸರ್ಕಾರ ಹೇಳಬೇಕಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಿನ್ನೆ ನಡ್ಡಾ ಅವರು ಇದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ, ಅಲ್ಲಿನ ಅಧಿಕಾರಿಗಳು ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನೀವು ಕೇಳಿದಷ್ಟು ನಾವು ಕೊಟ್ಟಿದ್ದೀರಿ, ಅದಕ್ಕಿಂತ ಎಕ್ಸೆಸ್ ಕೊಟ್ಟಿದ್ದೀರಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅಲ್ಲ, ಅಕ್ರಮ ಆಗಿದೆ ಅಂತ ಹೇಳಲ್ಲ. ಅಲ್ಲಲ್ಲ, ಇಂಥ ಪುಣ್ಯಾತ್ಮರು ಇರೋವಂಥ ಸರ್ಕಾರ ಅಕ್ರಮ ಮಾಡಲ್ಲ, ಅವರು ಲೂಟಿ ಮಾಡ್ತಾರೆ. ಅದ್ರ ಫಿಕ್ಸ್ ಅಲ್ಲ. ಈಗ ಈ ಸರ್ಕಾರ ಬಂದ ಮೇಲೆ ನೀವು ಮನೆ ಕಟ್ಟಿದ್ರೂ ಕಮಿಷನ್ ಕೊಡಬೇಕು, ಕೆಲಸ ನೀವು ಟೆಂಡರ್ ಕೊಡಬೇಕಾದ್ರೂ ಕಮಿಷನ್ ಕೊಡಬೇಕು, LOC ಬೇಕಾದರೂ ಕಮಿಷನ್ ಕೊಡಬೇಕು. ಹಂಗೆ ಇದರಲ್ಲೂ ಅಂತ ಅನಿಸುತ್ತೆ. ಇಲ್ಲಾಂದರೆ ಈಗ ಟ್ಯಾಲಿನೇ ಆಗ್ತಾ ಇಲ್ಲಲ್ಲ. 1 ಲಕ್ಷ ಮೆಟ್ರಿಕ್ ಟನ್ಗೂ ಹೆಚ್ಚು ಟ್ಯಾಲಿನೇ ಆಗ್ತಾ ಇಲ್ಲ. ಅದಕ್ಕೆ ಉತ್ತರ ಯಾರು? ಮುಖ್ಯಮಂತ್ರಿ ಕೊಡಬೇಕಲ್ಲ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ್ರೆ ಆಯ್ತಲ್ಲ. ಈಗ ಪತ್ರ ಏನು ಬರೆದ? ನೀವು ಕೇಳಿದಷ್ಟು ಕೊಟ್ಟಿದ್ದಾರಾ? ಹೇಳ್ಬೇಕಾಯ್ತು ಮುಖ್ಯಮಂತ್ರಿ. ಯಾಕೆ ಹೇಳ್ತಾ ಇಲ್ಲ? ನಾವಿಷ್ಟು ಕೇಳಿದ್ರಿ, ಅದಕ್ಕಿಂತ ಎಕ್ಸಸ್ ಕೊಟ್ಟಿದ್ದಾರೆ ಅಂತ ಅವ್ರ ಬಾಯಲ್ಲಿ ಒಂದು ಮಾತು ಬಂದಿದೆಯಾ? ಕೇಳಿದ್ರೆ ಮಳೆ ಬೇಗ ಬಂದ್ಬಿಡ್ತು ಅಂತ. ಏನು ಇವ್ರು ಕೇಳ್ಕೊಂಡ ಮಳೆ ಬರ್ತೈತೆ? ಬಿಸಿಲು ಮಳೆ ಗಾಳಿ ಎಲ್ಲ ಇವ್ರನ್ನೇನು ಕೇಳ್ಕೊಂಡು ಬರ್ತೈತೆ? ಏನು ಮೂಡ ಸೈಟ್ಗಳ ಕೇಳ್ದಂಗೆ ಕೊಡೋಕ್ಕೆ ಬೇಡ ಅಂದಾಗೆ ವಾಪಸ್ ತಗೊಳ್ಳಿ ಅಂತ ಹೇಳಕ್ಕೆ ಇದೇನು ಮೂಡ ಸೈಟ್ ಆಗಿದೆ? ಪ್ರಕೃತಿ ಇದು. ಜ್ಞಾನ ಇರಬೇಕು, ಒಂದು ಸರ್ಕಾರಕ್ಕೆ ಜ್ಞಾನ ಇರಬೇಕು, ಪರಿಜ್ಞಾನ ಇರಬೇಕು. ಹವಾಮಾನ ಇಲಾಖೆ ಇದೆ, ಸಾವಿರಾರು ಜನ ಕೆಲಸ ಮಾಡ್ತಾರೆ. ನಾನು ರೆವಿನ್ಯೂ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ. ಸಾವಿರಾರು ಜನ ಕೆಲಸ ಮಾಡ್ತಾರೆ ಹವಾಮಾನ ಇಲಾಖೆಯಲ್ಲಿ. ಹೇಗಾಗ್ಬೋದು, ಮುಂಗಾರು ಯಾವಾಗ ಪ್ರಾರಂಭ ಆಗ್ಬೋದು ಅಂದಾಜು, ಹಿಂಗಾರು ಯಾವಾಗ ಬರ್ಬೋದು, ನಾವು ಬಿತ್ತನೆಗಳನ್ನು ಯಾವಾಗ ಬಿತ್ತನೆ ಮಾಡಿ, ಇದೆಲ್ಲವನ್ನು ಕೊಡುವಂಥದ್ದು ಕೃಷಿ ಇಲಾಖೆಗೆ ಅಲ್ಲಿ ಅಧಿಕಾರಿಗಳು ಕೊಡಬೇಕು. ಏನು ಕತ್ತೆ ಕಾಯ್ತಾ ಇದ್ದಾರೆ ಕೃಷಿ ಇಲಾಖೆ ಅಧಿಕಾರಿಗಳು? ಹೇಳಿಲ್ವಾ ಸರ್ಕಾರಕ್ಕೆ ಈ ಸರಿ ಹಿಂಗೆ ಮುಂಗಾರು ಬರ್ತಾ ಇದೆ, ನಾವು ಮುಂಚೆನೇ ಕೊಡಬೇಕಾಗ್ತದೆ, ಕೇಂದ್ರ ಸರ್ಕಾರಕ್ಕೆ ಇನ್ನಷ್ಟು ಯೂರಿಯಾ ಬೇಕು ಅಂತೇಳಿ ಕೇಳಬೇಕಲ್ಲ. ಏನು ಯೂರಿಯಾ ಇವತ್ತು ಇಂಡೆಂಟ್ ಏನು ಅಂಗಡಿನ, ರೇಷನ್ ಅಂಗಡಿನ ಹೋಗಿ ಇವತ್ತೇ ಕೊಟ್ಟು ಇಂಡೆಂಟ್ ಇವತ್ತೇ ತರಕ್ಕೆ ಮುಂಚೆನೇ ಕೇಳಬೇಕಾಯ್ತು. ಆ ಪರಿಜ್ಞಾನ ಇಲ್ಲ, ಮುಂದಾಲೋಚನೆ ಇಲ್ಲ. ಇವ್ರಿಗೆ ಯಾವ್ದು ಮುಂದಾಲೋಚನೆ? ಸೀಟ್ ಉಳಿಸ್ಕೊಳೋ ಮುಂದಾಲೋಚನೆ. ಒಂದು ಕಡೆ DK ಶಿವಕುಮಾರ್ ಸೀಟ್ 4 ಚೇರ್ನ 2 ಕಾಲು ಸಿದ್ದರಾಮಯ್ಯ ಹಿಡ್ಕೊಂಡಿದ್ದಾನೆ, ಇನ್ನೆರಡು ಕಾಲು
ಡಿ ಕೆ ಶಿವಕುಮಾರ್ ಇಟ್ಕೊಂಡು ಕೀಳ್ತಾ ಇದ್ದಾರೆ. ಅದರಲ್ಲಿ ಖರ್ಗೆ ಅವ್ರು ಏನಾನ ಕೂತ್ಕೊಳಕ್ಕೆ ಆತತನೋ ಅಂದ್ರೆ ಟ್ರೈ ಮಾಡ್ತಾವ್ರು. ಅವರು ನನ್ನ ಹೇಳಿದಾರಲ್ಲ, ಪಾಪ ನಾನು ಮುಖ್ಯಮಂತ್ರಿ ಆಗಬೇಕಾ ಕಷ್ಟ ಬಿದ್ದವನು ನಾನು, ದುಡ್ದವನು ನಾನು. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಅವ್ರದ್ದು. ಪಾಪ ಸತ್ತ ಮೇಲೆ ಎಸ್ ಎಂ ಕೃಷ್ಣ ಅವ್ರ ಹೆಸರು ಹೇಳ್ತಾರೆ ಯಾರನ್ನ? ಬದುಕಿದ್ದಾಗ ಹೇಳ್ಬೇಕಾಯ್ತು. ಅವ್ರು ರಿಯಾಕ್ಟ್ ಮಾಡ್ತಾ ಇದ್ರು ಬದುಕಿದ್ದಾಗ ಹೇಳಿದ್ರು. ಅವರು ಹೋರಾಟ ಮಾಡಿ ಎಸ್ ಎಂ ಕೃಷ್ಣ ಅವರು ಇಡೀ ರಾಜ್ಯ ಪಾದಯಾತ್ರೆ ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಒಂದು ಸೀಟನ್ನು ತಂದುಕೊಟ್ರು. ಅವ್ರಿಲ್ಲ ಅಂದರೆ ಸರ್ಕಾರ ಬರ್ತಾನೆ ಇರಲಿಲ್ಲ. ಸತ್ತ ಮೇಲೆ ಪಾಂಚಜನ್ಯ ಸತ್ತ ಮೇಲೆ ಟೀಕೆ ಮಾಡೋ ಅಂಥದ್ದು ಎಸ್ ಎಂ ಕೃಷ್ಣ ಅವ್ರಿಗೆ ಅವಮಾನ ಮಾಡ್ದಂಗೆ. ಎಸ್ ಎಂ ಕೃಷ್ಣ ಅವ್ರಿಗೆ ಅವಮಾನ. ಇವತ್ತು ರಾಜ್ಯದ ಬೊಕ್ಕಸಕ್ಕೆ ಇಷ್ಟೊಂದು ಆದಾಯ ಬರ್ತಾ ಇದೆ ಅಂದರೆ ಬಿಕಾಸ್ ಆಫ್ ಎಸ್ ಎಂ ಕೃಷ್ಣ. ಅವರು IT BT ಬರಲಿಲ್ಲ ಅಂತ ಹೇಳಿದರೆ ಇವತ್ತು ನಮ್ಮ ಆದಾಯ ಇಷ್ಟು ಇರ್ತಾನೆ ಇರಲಿಲ್ಲ. ನಮ್ಮ ರಾಜ್ಯದ ಆದಾಯ